ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ದಿನಾಂಕ 22/3/2026 ಅಂದರೆ ಇಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಸಂಭವನೀಯ ಕೀ ಉತ್ತರಗಳ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಭಾರತದ ಎತ್ತರದ ಶಿಖರ K2ವಿನ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ 8611 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ ಅಂತ ಇದೆ. ಇದಕ್ಕೆ ಅರಾವಳಿ ಪರ್ವತಗಳು ಅನ್ನೋದು ಸರಿಯಾದ ಉತ್ತರ, ಅರಾವಳಿ ಪರ್ವತಗಳು. ಹಾಗೆ ವಿದ್ಯಾರ್ಥಿಗಳು, ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಗೋವಾ ದಕ್ಷಿಣ ಅಸ್ಸಾಂ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ ಅಸ್ಸಾಂ ಅನ್ನೋದು, ನೈಋತ್ಯ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸರಿಯಾದ ಉತ್ತರ, ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್ ಒನ್, ಪತಿ ಪತ್ನಿ ಮತ್ತು ಮಕ್ಕಳಿರುವಂತಹ ಕುಟುಂಬ ಯಾವುದು ಅಂತ ಕೇಳಿದರೆ ವಿಭಕ್ತ ಕುಟುಂಬ. ಪತಿ ಪತ್ನಿ ಮತ್ತು ಅವಿವಾಹಿತ ಮಕ್ಕಳಿರುವಂಥ ಕುಟುಂಬ ಯಾವುದು ಅಂತ ಕೇಳಿದಾಗ ಅದು ವಿಭಕ್ತ ಕುಟುಂಬ ಆಗ್ತದೆ. ವಾರ್ಷಿಕ ಚಲನೆಗಿಂತ ದೈನಿಕ ಚಲನೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಗ್ರಹ ಅಂತ ಕೇಳಿದರೆ ಶುಕ್ರ ಗ್ರಹ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ 22 ಅನ್ನೋದು ಸರಿಯಾದ ಉತ್ತರ, 22. ನೆಕ್ಸ್ಟ್ ಒನ್ ನೋಡಿ, ಖುಷ್ಕಿ ಬೇಸಾಯವನ್ನು ಹೇಗೆಂದು ಕರೆಯುವರು? ಒಣಭೂಮಿ ಕೃಷಿ, ಡ್ರೈ ಲ್ಯಾಂಡ್ ಅಂತ ಕರೀತಾರೆ, ಡ್ರೈ ಲ್ಯಾಂಡ್. ನೆಕ್ಸ್ಟ್ ಒನ್, ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಮುಖ್ಯ ಲಕ್ಷಣ ಯಾವುದು? ಮಳೆ ಕೊಯ್ಲು ವ್ಯವಸ್ಥೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾಗಿ ಹೊಂದಿಸಿ. ಕೆಂಪು ಗ್ರಹ ಅಂತ ಯಾವುದಕ್ಕೆ ಕರೀತಾರೆ ಅಂತಂದ್ರೆ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತೇಳಿ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ವ್ಯಾಯಾಮದಿಂದಾಗುವ ಅನುಕೂಲಗಳಿಂದ ಹೊರತಾದದ್ದು ವ್ಯರ್ಥ ಸಮಯ ಅಂತ, ವೇಸ್ಟ್ ಆಫ್ ಟೈಮ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವಂಥ ಜಿಲ್ಲೆ ಕೋಲಾರ, ಕೊಡಗು, ಬೆಂಗಳೂರು, ಮಂಡ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದುಬಿಟ್ಟು ನೋಡಿ, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವಂತಹ ಒಂದು ಪ್ರಮುಖ ಜಿಲ್ಲೆ ಅಂತ ಕೇಳಿದ್ದಾರೆ. ಇದಕ್ಕೆ ಕೊಡಗು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಕೃಷಿಯ ಅಂತಿಮ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಕೃಷಿಯ ಒಂದು ಅಂತಿಮ ಪ್ರಕ್ರಿಯೆ ಬಿತ್ತನೆ, ಒಕ್ಕಣೆ, ಹಾಗೆ ಉಳುಮೆ, ನೀರುಣಿಸುವುದು ಅಂತ ಇದೆ. ಕೃಷಿಯ ಒಂದು ಅಂತಿಮ ಪ್ರಕ್ರಿಯೆ ಅಂತಂದರೆ ಒಕ್ಕಣೆ. ನೆಕ್ಸ್ಟ್ ಒನ್ ನೋಡಿ, ಅತ್ತೆ ತಾಯಿಯ ತಂಗಿಯ ಮಗಳು, ದೊಡ್ಡಪ್ಪನ ಮಗಳು, ತಂದೆಯ ತಂಗಿ ಅಂತ ಇದೆ. ಇಲ್ಲಿ ತಂದೆಯ ತಂಗಿ ಅನ್ನೋದು ಸರಿಯಾದ ಉತ್ತರ, ತಂದೆಯ ತಂಗಿ. ನೆಕ್ಸ್ಟ್ ಒನ್ ನೋಡಿ, ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ. ವ್ಯವಸಾಯ ಎನ್ನುವುದು ಸರಿಯಾದ ಉತ್ತರ, ವ್ಯವಸಾಯ. ಸಾಗಾಣಿಕೆಗೆ ಅಗತ್ಯವಾದಂತಹ ವೃತ್ತಿ ಇದ್ಯಾವುದು ಅಂತಂದರೆ ಚಾಲಕ. ನೆಕ್ಸ್ಟ್ ಒನ್ ನೋಡಿ, ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಆರಂಭಿಸಿರುವಂಥ ವೈದ್ಯಕೀಯ ಸೇವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ. ಸಾಂಸ್ಕೃತಿಕ ನಗರ ಎಂದು ಪ್ರಖ್ಯಾತವಾಗಿರುವಂಥ ನಗರ ಮೈಸೂರು. ಭಾರತದ ರಾಷ್ಟ್ರೀಯ ಕ್ರೀಡೆ ಬಂದುಬಿಟ್ಟು ಹಾಕಿ. ಭಾರತದ ಕ್ಷೀರಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ನೆಕ್ಸ್ಟ್ ಒನ್ ನೋಡಿ, HALನ ವಿಸ್ತೃತ ರೂಪ ಹಿಂದೂಸ್ತಾನಿಕ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ನೆಕ್ಸ್ಟ್ ಒನ್, ಇಸ್ರೋನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದೆ, ಬೆಂಗಳೂರು ಸರಿಯಾದ ಉತ್ತರ. ಹಾಗೆ ವಿದ್ಯಾರ್ಥಿಗಳು, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ರಾಷ್ಟ್ರಕವಿ ಬಿರುದಕ್ಕಿಂತ ಪ್ರಪ್ರಥಮ ಕವಿ ಅಂತ ಕೇಳಿದರೆ ಗೋವಿಂದ ಪೈ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್. ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅನ್ನೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಅಂತ ಕೇಳಿದರೆ ಆಗಸ್ಟ್ 29 ಸರಿಯಾದ ಉತ್ತರ. ಈಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಮಾಡೆಲ್ ಕ್ವಶನ್ಸ್ಗಳಿಗೆ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಸರಣಿಯ ಮುಂದಿನ ಸಂಖ್ಯೆ 8, 12, 18, 26 ಅಂತ ಇದೆ. ಇದರ ಒಂದು
ಮುಂದಿನ ಸಂಖ್ಯೆ ಅಂತ ಕೇಳಿದರೆ 36 ಸರಿಯಾದ ಉತ್ತರ 36. ನೆಕ್ಸ್ಟ್ ಒನ್ ನೋಡಿ 36. CAR ಕಾರ್ ಎಂಬುದನ್ನು 22 ಸಂಕೇತಿಸಿದರೆ ಬಸ್ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಇದೆ. ಇದಕ್ಕೆ 42 ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಧ್ರುವನ್ ಆಗಸ್ಟ್ 29 ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ ಅಂತ ಇದೆ. ಬುಧವಾರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಇದಕ್ಕೆ 144, 53 ಅನುಪಾತ 64 ಸಮಾನುಪಾತ 75 ಅಂತ ಇದೆ. ಇದಕ್ಕೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 144. ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 180 ಡಿಗ್ರಿ. ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಅಂತ ಇದೆ. 23, 25, 11, 13 ಅಂತ ಇದೆ. ಹಾಗೆ 11, 13 ಅಂತ ಇದೆ. 5, 7, 17, 19 ಅಂತ ಇದೆ. ಇಲ್ಲಿ 5, 7 ಅನ್ನೋದು ಇಲ್ಲೊಂದು ಗುಂಪಿಗೆ ಸೇರದೇ ಇರುವಂಥದ್ದಾಗಿದೆ. EH, GJ, IL, KN ಡ್ಯಾಶ್ ಈ ಸರಣಿಯ ಮುಂದಿನ ಅಕ್ಷರಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ MP ಅನ್ನೋದು ಸರಿಯಾದ ಉತ್ತರ. MP. ನೆಕ್ಸ್ಟ್ ನೋಡಿ, ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳು, ಪಶ್ಚಿಮ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಸಂಖ್ಯೆ, ಇದೊಂದು ಚಿತ್ರನ ಕೊಟ್ಟಿದ್ದಾರೆ, ಇದು ಚಿತ್ರಾವಳಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಉತ್ತರ ಅಂತ ಕೇಳಿದರೆ ಯಾರೋ ಮಾರ್ಕನ್ನು ತೋರಿಸ್ತಾ ಹೋಗಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಕೊಟ್ಟಿರುವ ಆಯತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಇದೆ. ಇದಕ್ಕೆ ಕೊಟ್ಟಿರುವ ಆಯತಗಳಂತ ಒಟ್ಟು ಸಂಖ್ಯೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಆದಷ್ಟು ಬೇಗ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ವಿದ್ಯಾರ್ಥಿಗಳೇ, ಈ ಆದರ್ಶ ವಿದ್ಯಾಲಯ ಹಾಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇವರಿಗೆ ಎಲ್ಲ ಒಂದು 100 ಅಂಕಗಳ ಒಂದು ಪ್ರಶ್ನೆಗಳಿಗೆ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈಗಾಗಲೇ ನೀಡಲಾಗಿದೆ. ತಾವು ಆ ಸಂಭವನೀಯ ಕೀ ಉತ್ತರಗಳನ್ನು ನೋಡಿಕೊಂಡು ತಮ್ಮ ಅಂಕಗಳು ಎಷ್ಟು ಬೀಳಬಹುದು ಅಂತ ತದಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.